ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಒಂದು ಬಸ್ ಸ್ಟಾಪ್. ಇದು ಜೊತೆಗೆ ಇಲ್ಲೊಂದು ಬಸವ ಭವನನೂ ಕೂಡ ಇದೆ, ಬಸ್ ಸ್ಟಾಪೆಲ್ಲ ಇದೆ. ಈ ಬಸ್ ಸ್ಟಾಪ್ ಇದೆಯಲ್ಲ, ಇಲ್ಲಿಂದ ಜಸ್ಟ್ ಒಂದು ವಾಕಬಲ್ ಡಿಸ್ಟೆನ್ಸು, ಒಂದು 300 ಮೀಟ್ರ್, 200ರಿಂದ 300 ಮೀಟ್ರ್ ಆಗುತ್ತೆ. ಬಟ್ ಇದು ಸರ್ಕಾರಿ ರಸ್ತೆ. ಇದು ಎಂಟ್ರೆನ್ಸ್. ಇದು ನೀರರಿಯ ಝರಿ. ಇದು ಯಾವಾಗಲೂ ವರ್ಷ ಪೂರ್ತಿ ಇದೇ ರೀತಿ ನೀರು ಫ್ಲೋ ಆಗ್ತಾ ಇರುತ್ತೆ. ಸಾಯಿಲ್ ರೆಡ್ ಸಾಯಿಲ್ ಇದು. ಸೊ ಇದು ಕಾರ್ನರ್ ಪ್ರಾಪರ್ಟಿ. ಇದು ನೋಡಿ, ಇದು ಝರಿ ಯಾವಾಗಲೂ ಹರಿತಾ ಇರುತ್ತೆ. ಇದು ಸೊ ಟೋಟಲ್ ಇದು 1 ಎಕರೆ 26 ಕುಂಟೆ ಇದೆ. ಇದು ಸೆಲ್ಫ್ ಪರ್ಚೇಸ್ಡ್ ಪ್ರಾಪರ್ಟಿ. ವಿಲೇಜ್ಗೆ ಹತ್ತಿರದಲ್ಲಿ ಇರುವಂಥ ಒಂದು ಜನರಲ್ ಪ್ರಾಪರ್ಟಿ. ನೋಡಿ, ಇಲ್ಲೇನು ಈ ಈಶಾನ್ಯ ಭಾಗದಲ್ಲಿ ಖಾಲಿ ಇದೆಯಲ್ಲ, ಇದು ಪ್ರಾಪರ್ಟಿ. ಇದು ಇಲ್ಲಿ ಈ ಖಾಲಿ ಜಾಗ ಬಿಟ್ಟಿದ್ದಾರಲ್ಲ, ಇಲ್ಲಿ ಬೇಕಾದ್ರೆ ನೀವು ಮನೆ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಝರಿ ಇದೆ, ನೀರರಿ ಹಳ್ಳ. ಸೊ ಈ ನೀರು ಬಂದು ದಕ್ಷಿಣದಿಂದ ನಾರ್ತ್ಗೆ ಹೋಗುತ್ತಿದ್ದು. ಮಳೆಗಾಲದಲ್ಲೆಲ್ಲ ಬಹುಶಃ ಇಲ್ಲಿ ತನಕ ಬರುತ್ತಷ್ಟೇ. ಬಟ್ ಈ ಥರ ನಾರ್ಮಲ್ ಡೇಸಲ್ಲೆಲ್ಲ ಇದೇ ರೀತಿ ಫ್ಲೋ ಆಗುತ್ತೆ ನೀರಿದು. 1 ಎಕರೆ 26 ಗುಂಟೆ RTC ಇದೆ. ಜೊತೆಗೆ ಒಂದು 8 ಗುಂಟೆ ಖರಾಬು ಅಂತ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಸ್ವಯಾರ್ಜಿತ ಆಸ್ತಿ. ಇದು ಮೂಲನೂ ಕೂಡ ಜನರಲ್ಲ, ಪ್ರೆಸೆಂಟು ಕೂಡ ಜನರಲ್ಲ. ಇದು ನಮ್ಮ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ಟೆಂಪಲಿಂದ ಇಲ್ಲಿಗೆ ಒಂದು 5ರಿಂದ 5.5 ಕಿಲೋಮೀಟ್ರ್ ಆಗುತ್ತೆ. ವಿಲೇಜಿಂದ ವಾಕಬಲ್ ಡಿಸ್ಟೆನ್ಸ್. ಇದು ಒಂದು 26 ಕಿಲೋಮೀಟ್ರು ಮೈಸೂರು ರಿಂಗ್ ರೋಡಿಂದ ಈ ಒಂದು ಸ್ಪಾಟಿಗೆ. 26 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 5 or 6 ಕಿಲೋಮೀಟರ್ಸ್ ಫ್ರಮ್ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ಟೆಂಪಲ್. ಇದೊಂದು ವೆಟ್ಲ್ಯಾಂಡ್. ಇದು ಬೇಕು ಅಂದರೆ 2 in 1. ಇದು ಲ್ಯಾಂಡ್ ಹೈಟಲ್ಲಿದೆ. ಇದು ಡ್ರೈ ಲ್ಯಾಂಡ್ ಬೇಕಾದ್ರೆ ಮಾಡ್ಕೋಬೋದು, ಬೇಡ ಅಂತಂದರೆ ವೆಟ್ಲ್ಯಾಂಡು. ಇಯರ್ಲಿ 2 ಕ್ರಾಪ್ಸ್ ಇದೆ. ಸೊ ಭತ್ತ ಮತ್ತು ಕಬ್ಬು, ಬಾಳೆ, ಏನು ಬೇಕಾದರೂ ಕೂಡ ನೀವು ಇಲ್ಲಿ ಮಾಡ್ಬೋದು. ಮಣ್ಣು ಚೆನ್ನಾಗಿದೆ, ರೆಡ್ ಸಾಯಿಲ್ ಇದು. ಸೊ ಡಾಕ್ಯುಮೆಂಟು ಕೂಡ ವೆರಿ ಕ್ಲಿಯರ್ ಇದೆ. ಸೊ ಇವರು ಕೂಡ ಲೀಗಲ್ಲಿ ಚೆಕ್ ಮಾಡಿಸ್ಕೊಂಡು ಮತ್ತು ಅದ್ಬಸ್ತೆಲ್ಲ ಮಾಡಿಸಿ ರೆಕಾರ್ಡೆಲ್ಲ ಇಟ್ಕೊಂಡಿದ್ದಾರೆ. ಸೊ ತಾವು ಕೂಡ ಲೀಗಲ್ ಚೆಕ್ ಮಾಡಿಸ್ಕೊಂಡು ಸರ್ವೆ ಮಾಡಿಸಿ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಸೊ ಇದು ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಒಂದು ಬಸ್ ಸ್ಟಾಪ್. ಇದು ಜೊತೆಗೆ ಇಲ್ಲೊಂದು ಬಸವ ಭವನನೂ ಕೂಡ ಇದೆ, ಬಸ್ ಸ್ಟಾಪೆಲ್ಲ ಇದೆ. ಈ ಬಸ್ ಸ್ಟಾಪ್ ಇದೆಯಲ್ಲ, ಇಲ್ಲಿಂದ ಜಸ್ಟ್ ಒಂದು ವಾಕಬಲ್ ಡಿಸ್ಟೆನ್ಸು, ಒಂದು 300 ಮೀಟ್ರ್, 200ರಿಂದ 300 ಮೀಟ್ರ್ ಆಗುತ್ತೆ. ಬಟ್ ಇದು ಸರ್ಕಾರಿ ರಸ್ತೆ. ಇದು ಎಂಟ್ರೆನ್ಸ್. ಇದು ನೀರರಿಯ ಝರಿ. ಇದು ಯಾವಾಗಲೂ ವರ್ಷ ಪೂರ್ತಿ ಇದೇ ರೀತಿ ನೀರು ಫ್ಲೋ ಆಗ್ತಾ ಇರುತ್ತೆ. ಸಾಯಿಲ್ ರೆಡ್ ಸಾಯಿಲ್ ಇದು. ಸೊ ಇದು ಕಾರ್ನರ್ ಪ್ರಾಪರ್ಟಿ. ಇದು ನೋಡಿ, ಇದು ಝರಿ ಯಾವಾಗಲೂ ಹರಿತಾ ಇರುತ್ತೆ. ಇದು ಸೊ ಟೋಟಲ್ ಇದು 1 ಎಕರೆ 26 ಕುಂಟೆ ಇದೆ. ಇದು ಸೆಲ್ಫ್ ಪರ್ಚೇಸ್ಡ್ ಪ್ರಾಪರ್ಟಿ. ವಿಲೇಜ್ಗೆ ಹತ್ತಿರದಲ್ಲಿ ಇರುವಂಥ ಒಂದು ಜನರಲ್ ಪ್ರಾಪರ್ಟಿ. ನೋಡಿ, ಇಲ್ಲೇನು ಈ ಈಶಾನ್ಯ ಭಾಗದಲ್ಲಿ ಖಾಲಿ ಇದೆಯಲ್ಲ,
ಇದು ಪ್ರಾಪರ್ಟಿ. ಇದು ಇಲ್ಲಿ ಈ ಖಾಲಿ ಜಾಗ ಬಿಟ್ಟಿದ್ದಾರಲ್ಲ, ಇಲ್ಲಿ ಬೇಕಾದ್ರೆ ನೀವು ಮನೆ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಜರಿ ಇದೆ, ನೀರರಿ ಹಳ್ಳ. ಸೊ ಈ ನೀರು ಬಂದು ದಕ್ಷಿಣದಿಂದ ನಾರ್ತ್ಗೆ ಹೋಗುತ್ತಿದ್ದು. ಮಳೆಗಾಲದಲ್ಲೆಲ್ಲ ಬಹುಶಃ ಇಲ್ಲಿ ತನಕ ಬರುತ್ತಷ್ಟೇ. ಬಟ್ ಈ ಥರ ನಾರ್ಮಲ್ ಡೇಸಲ್ಲೆಲ್ಲ ಇದೇ ರೀತಿ ಫ್ಲೋ ಆಗುತ್ತೆ ನೀರಿದು. 1 ಎಕರೆ 26 ಗುಂಟೆ RTC ಇದೆ, ಜೊತೆಗೆ ಒಂದು 8 ಗುಂಟೆ ಖರಾಬು ಅಂತ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಸ್ವಯಾರ್ಜಿತ ಆಸ್ತಿ. ಇದು ಮೂಲನೂ ಕೂಡ ಜನರಲ್ಲೇ, ಪ್ರೆಸೆಂಟು ಕೂಡ ಜನರಲ್ಲೇ. ಇದು ನಮ್ಮ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ಟೆಂಪಲಿಂದ ಇಲ್ಲಿಗೆ ಒಂದು 5ರಿಂದ 5.5 ಕಿಲೋಮೀಟ್ರ್ ಆಗುತ್ತೆ. ವಿಲೇಜಿಂದ ವಾಕಬಲ್ ಡಿಸ್ಟೆನ್ಸ್. ಇದು ಒಂದು 26 ಕಿಲೋಮೀಟ್ರು ಮೈಸೂರು ರಿಂಗ್ ರೋಡಿಂದ ಈ ಒಂದು ಸ್ಪಾಟಿಗೆ. 26 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 5 or 6 ಕಿಲೋಮೀಟರ್ಸ್ ಫ್ರಮ್ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ಟೆಂಪಲ್. ಇದೊಂದು ವೆಟ್ಲ್ಯಾಂಡ್. ಇದು ಬೇಕು ಅಂದರೆ 2 in 1 ಇದು ಲ್ಯಾಂಡ್ ಹೈಟಲ್ಲಿದೆ. ಇದು ಡ್ರೈ ಲ್ಯಾಂಡ್ ಬೇಕಾದ್ರೆ ಮಾಡ್ಕೋಬೋದು, ಬೇಡ ಅಂತಂದರೆ ವೆಟ್ಲ್ಯಾಂಡು. ಇಯರ್ಲಿ 2 ಕ್ರಾಪ್ಸ್ ಇದೆ. ಸೊ ಭತ್ತ ಮತ್ತು ಕಬ್ಬು, ಬಾಳೆ ಏನು ಬೇಕಾದರೂ ಕೂಡ ನೀವು ಇಲ್ಲಿ ಮಾಡ್ಬೋದು. ಮಣ್ಣು ಚೆನ್ನಾಗಿದೆ, ರೆಡ್ ಸಾಯಿಲ್ ಇದು. ಸೊ ಡಾಕ್ಯುಮೆಂಟ್ ಕೂಡ ವೆರಿ ಕ್ಲಿಯರ್ ಇದೆ. ಸೊ ಇವರು ಕೂಡ ಲೀಗಲ್ಲಿ ಚೆಕ್ ಮಾಡಿಸ್ಕೊಂಡು ಮತ್ತು ಬಸ್ತೆಲ್ಲ ಮಾಡಿಸಿ ರೆಕಾರ್ಡ್ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ತಾವು ಕೂಡ ಲೀಗಲ್ ಚೆಕ್ ಮಾಡಿಸ್ಕೊಂಡು ಸರ್ವೆ ಮಾಡಿಸಿ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಸೊ ಇದು ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.